ಉತ್ತರ ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ. ಆಕ್ಸಿಜನ್ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ. ಇಲ್ಲಿ ನೋಡ್ಬೋದು, ಊರ್ಧ್ವ ವೆನಾ ಕೇವಾ ಮತ್ತು ಅಧೋ ವೆನಾ ಕೇವಾದಿಂದ ರಕ್ತವು ನಮ್ಮ ಬಲ ಹೃತ್ಕರ್ಣಕ್ಕೆ ಬಂದು ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಬಂದು ಕೊನೆಗೆ ಪುಪ್ಪಸಕ ಅಪಧಮನಿಗಳಿಂದ ಶ್ವಾಸಕೋಶಕ್ಕೆ ರಕ್ತವು ತೆರಳಿದೆ. ಇಲ್ಲಿ ಶ್ವಾಸಕೋಶದಲ್ಲಿ ರಕ್ತವು ಇಂಗಾಲದ ಡೈಆಕ್ಸೈಡನ್ನು ಕಳೆದುಕೊಂಡು ಆಮ್ಲಜನಕವನ್ನು ಪಡೆದುಕೊಂಡು ಪುನಃ ಶ್ವಾಸಕೋಶದಿಂದ ರಕ್ತವು ಹೃದಯಕ್ಕೆ ಬರ್ತದೆ. ಈ ರೀತಿ ಹೃದಯಕ್ಕೆ ಬಂದ ರಕ್ತವು ಒಂದು ಚಕ್ರವನ್ನು